ತಂದಾನೇ ನನಿತಾನ. ಈ ಬೇಸಿಗೆಯಲ್ಲಿ ಬಿಸಿಲಿನ ಝಳ ಮತ್ತು ಉಷ್ಣಾಂಶದ ವೈಪರೀತ್ಯ ಈ ಎರಡೂ ಸೇರಿ ಜಾನುವಾರುಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಹೈನುರಾಸುಗಳಲ್ಲಿ ಹೆಚ್ಚಾದ ತಾಪಮಾನದ ಒಂದು ಬಾಧೆ ಉಂಟಾಗುತ್ತೆ. ಇದಕ್ಕೆ ನಾವು ಉಷ್ಣಾಂಶದ ಬೆನೆ ಅಂತ ಹೇಳ್ತೀವಿ, ಸಮ್ಮರ್ ಸ್ಟ್ರೆಸ್ ಅಥವಾ ಹೀಟ್ ಸ್ಟ್ರೆಸ್ ಅಂತ ಕೂಡ ಹೇಳ್ಬೋದು. ಏಪ್ರಿಲ್ ತಿಂಗಳಿಂದ ಸಾಮಾನ್ಯವಾಗಿ ಈ ಬೇಸಿಗೆ ಕಾಲ ಪ್ರಾರಂಭ ಆಗಿ ಸುಮಾರು 3 ತಿಂಗಳುಗಳ ಕಾಲ ಈ ಉಷ್ಣಾಂಶದ ವೈಪರೀತ್ಯ ಇರುತ್ತೆ. ಅನೇಕ ಸಂದರ್ಭಗಳಲ್ಲಿ ಹೈನುರಾಸುಗಳ ಈ ಪಾಲಕರ ಒಂದು ಗಮನಕ್ಕೆ ಬಾರದಂತೆಯೇ ಹೈನುರಾಸುಗಳ ಒಂದು ಆರೋಗ್ಯ ಹಾಗೂ ಉತ್ಪಾದನೆ, ಹಾಲು ಉತ್ಪಾದನೆಯ ಮೇಲೆ ಅತೀವವಾದಂಥ ಒಂದು ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ಪಶುಪಾಲಕರು ಈ ಬೇಸಿಗೆಯ ಕಾಲದಲ್ಲಿ ಹೈನುರಾಸುಗಳ ನಿರ್ವಹಣೆ ಮತ್ತು ಪೋಷಣೆ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿ ವಹಿಸಿ ಕೆಲವು ಪಾಲನಾ ಕ್ರಮಗಳನ್ನು ಅನುಸರಿಸುವುದು ಬಹಳ ಮುಖ್ಯ ಆಗ್ತದೆ. ದೇಸಿ ಆಕಳು ಮತ್ತು ಎಮ್ಮೆಗಳಿಗಿಂತ ಹೆಚ್ಚು ಹಾಲು ನೀಡುವ ಮಿಶ್ರತಳಿ ಹಸುಗಳಲ್ಲಿ ಉಷ್ಣಾಂಶ ಬೇನೆ ಹೆಚ್ಚಾಗಿ ಕಂಡುಬರುತ್ತದೆ. ಕುಂಠಿತ ಆಹಾರ ಸೇವನೆ, ಹಾಲಿನ ಉತ್ಪಾದನೆಯಲ್ಲಿ ಮತ್ತು ಕೊಬ್ಬಿನಾಂಶದಲ್ಲಿ ಇಳಿಕೆ, ರೋಗ ನಿರೋಧಕ ಶಕ್ತಿ ತಗ್ಗುವುದು ಉಷ್ಣಾಂಶ ಬೇನೆಯ ಪರಿಣಾಮಗಳಾಗಿವೆ. ಸಾಮಾನ್ಯವಾಗಿ ಆರೋಗ್ಯವಂತ ಹಸುವಿನ ದೇಹದ ಉಷ್ಣಾಂಶ ಸುಮಾರು 38 ಡಿಗ್ರಿ ಸೆಲ್ಸಿಯಸ್ ಅಥವಾ ಸೆಂಟಿಗ್ರೇಡ್ ಅಂತ ಹೇಳ್ತೇವೆ, ಅಷ್ಟಿರುತ್ತೆ. ಈ ಒಂದು ತಾಪಮಾನವನ್ನು ಕಾಪಾಡಿಕೊಳ್ಳಿಕ್ಕೆ ಪರಿಸರದ ಉಷ್ಣಾಂಶ ಸುಮಾರು 25 ಡಿಗ್ರಿ ಸೆಂಟಿಗ್ರೇಡ್ ಇರಬೇಕಾಗ್ತದೆ. 25 ಡಿಗ್ರಿ ಸೆಂಟಿಗ್ರೇಡ್ ಅಥವಾ ಸೆಲ್ಸಿಯಸ್ನಲ್ಲಿ ಹೈನುರಾಸುಗಳು ಭಾಳ ಹಿತಕರವಾಗಿ ಆರಾಮದಾಯಕವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಪರಿಸರದ ಉಷ್ಣಾಂಶ 28 ಡಿಗ್ರಿ ಮೇಲೆ ಹೋದಾಗ, ಒಂದು ಉಷ್ಣಾಂಶದ ಹೆಚ್ಚಳ ಜಾಸ್ತಿ ಆದಾಗ ಪರಿಸರದಲ್ಲಿರತಕ್ಕಂಥ ಒಂದು ತೇವಾಂಶವೂ ಕೂಡ ಸೇರಿ ಕೆಲವು ಸಮಯದಲ್ಲಿ ಸ್ವಲ್ಪ ಅಥವಾ ಸಾಧಾರಣ ಅಥವಾ ವಿಪರೀತ ಮಟ್ಟದ ಒಂದು ಉಷ್ಣಾಂಶದ ಬೇನೆಗೆ ಈ ಜಾನುವಾರುಗಳು ತುತ್ತಾಗ್ತದೆ. ಮುಖ್ಯವಾಗಿ ದೇಸಿ ಆಕಳು ಮತ್ತು ಎಮ್ಮೆಗಳಿಗಿಂತ ಹೆಚ್ಚು ಹಾಲು ಹಿಂಡತಕ್ಕಂಥ ಸೀಮೆ ಹಸುಗಳಲ್ಲಿ ಈ ಉಷ್ಣ ಬೇಧೆಯ ಬಾಧೆ ಹೆಚ್ಚು. ಸೀಮೆ ಹಸುಗಳಾದ ಈ ಹೋಲ್ಸ್ಟೇನ್ ಅಥವಾ ಜೆರ್ಸಿ ಮಿಶ್ರತಳಿಗಳು ಅಂತ ನಾವು ಏನು ಹೇಳ್ತೀವಿ, ಈ ಒಂದು ಮಿಶ್ರತಳಿಗಳು ಪರಿಸರದ ಉಷ್ಣಾಂಶವನ್ನು ಸುಮಾರು 28 ಡಿಗ್ರಿ ಸೆಲ್ಸಿಯಸ್ವರೆಗೆ ತಡ್ಕೊಳ್ಳೋಂಥ ಒಂದು ಸಾಮರ್ಥ್ಯ ಇರ್ತದೆ. ಆದರೆ ದೇಸಿ ಆಕಳು ಮತ್ತು ನಮ್ಮ ಎಮ್ಮೆಗಳು ಇದೇ ಪರಿಸರದ ಉಷ್ಣಾಂಶ 38 ಡಿಗ್ರಿವರೆಗೆ ಅದನ್ನು ತಡ್ಕೊಳ್ಳುವಂತಹ ಒಂದು ವಿಶೇಷವಾದ ಒಂದು ಸಾಮರ್ಥ್ಯ ಅಥವಾ ಗುಣವನ್ನು ಹೊಂದಿರುತ್ತದೆ. ಆದ್ದರಿಂದ ದೇಸಿ ಆಕಳು ಮತ್ತು ಎಮ್ಮೆಗಳಿಗಿಂತ ಹೆಚ್ಚು ಹಾಲು ಹಿಂಡತಕ್ಕಂಥ ಮಿಶ್ರತಳಿ ಹಸುಗಳಲ್ಲಿ ಈ ಉಷ್ಣಾಂಶದ ಬೇನೆಯ ಬಾಧೆ ಹೆಚ್ಚು ಅಂಥದನ್ನು, ಆ ಒಂದು ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಉಷ್ಣಾಂಶದ ಬೇನೆಯ ಒಂದು ಪರಿಣಾಮಗಳು ಏನಂತ ಹೇಳಿದರೆ, ಕಡಿಮೆ ಆಹಾರ ಸೇವನೆ. ನಾವು ಹೇಗೆ ಮನುಷ್ಯರಲ್ಲಿ ಈ ಬೇಸಿಗೆ ಕಾಲದಲ್ಲಿ ತಿನ್ನಲಿಕ್ಕೆ ಒಂದು ನಿರುತ್ಸಾಹ ಇರುತ್ತೆ, ನಿಶಕ್ತಿ ಇರುತ್ತೆ, ಅದೇ ರೀತಿ ಜಾನುವಾರುಗಳಲ್ಲಿ ಕೂಡ ಕಡಿಮೆ ಆಹಾರ ಸೇವನೆ ಉಂಟಾಗುತ್ತೆ. ಹಾಲಿನ ಉತ್ಪಾದನೆಯಲ್ಲೂ ಕಡಿಮೆ ಇಳುವರಿ ಇರುತ್ತೆ. ಹಾಲಿನ ಕೊಬ್ಬಿನಾಂಶ ಕೂಡ ಕಡಿಮೆ ಆಗುತ್ತೆ. ಗರ್ಭಧಾರಣೆಯಲ್ಲಿ ತೊಂದರೆ ಆಗ್ಬೋದು. ರೋಗ ನಿರೋಧಕ ಶಕ್ತಿ ಕೂಡ ಅದರಲ್ಲಿ ಕೂಡ ಒಂದು ಕೊರತೆ ಇರುತ್ತೆ. ಇದಿಷ್ಟು ಉಷ್ಣಾಂಶದ ಬೇನೆಯ ಪರಿಣಾಮಗಳು. ಹಾಗೆಯೇ ನಾವು ಈ ಒಂದು ಬೇಸಿಗೆಯ ಒಂದು ಸಮಯದಲ್ಲಿ ಈ ಹೈನುರಾಸುಗಳಲ್ಲಿ ಒಂದು ಆಹಾರ ಸೇವನೆಯಲ್ಲಿ 20% 40% ಪ್ರಮಾಣದಲ್ಲಿ ಕಡಿಮೆಯಾಗಿ ಶಕ್ತಿಯ ಕೊರತೆ ಉಂಟಾಗುತ್ತೆ.
ಹಾಲಿನ ಇಳುವರಿ ಕೂಡ ಗಣನೀಯವಾದ ಒಂದು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಒಂದು ನಿರ್ದಿಷ್ಟವಾಗಿ ವೈಜ್ಞಾನಿಕವಾಗಿ ನಾವು ಹೇಳೋದಾದರೆ ಪರಿಸರದ ಉಷ್ಣಾಂಶ 39 ಡಿಗ್ರಿ ಸೆಲ್ಸಿಯಸ್ ಮೇಲೆ ಪ್ರತಿ 1 ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚಳಕ್ಕೆ 1 ಲೀಟರ್ ಹಾಲು ಕಡಿಮೆ ಆಗ್ತದೆ. ಅಂದರೆ ಉದಾಹರಣೆಗೆ ಪರಿಸರದ ಉಷ್ಣಾಂಶ 42-43 ಡಿಗ್ರಿ ಸೆಲ್ಸಿಯಸ್ ಇದ್ದ ಪಕ್ಷದಲ್ಲಿ ಸುಮಾರು 4ರಿಂದ 5 ಲೀಟರ್ ಹಾಲು ಕೂಡ ಕಡಿಮೆ ಆಗುವಂತಹ ಒಂದು ಸಾಧ್ಯತೆ ಇರ್ತದೆ. ರಾಸುಗಳಿಗೆ ಆಹಾರ ನೀಡುವಾಗ ಸೂಕ್ತ ಪ್ರಮಾಣದಲ್ಲಿ ವಿಂಗಡಿಸಿ ದಿನಕ್ಕೆ 3ರಿಂದ 4 ಬಾರಿ ನೀಡುವುದು ಉತ್ತಮ ಎನ್ನುತ್ತಾರೆ ತಜ್ಞರು. ಒಣ ಹುಲ್ಲಿನ ಜೊತೆಗೆ ಹಸಿರು ಹುಲ್ಲು, ಸಾಕಷ್ಟು ಪ್ರಮಾಣದಲ್ಲಿ ಕುಡಿಯುವ ನೀರು ಜೊತೆಗೆ ಶಕ್ತಿವರ್ಧಕವಾದ ಬೆಲ್ಲವನ್ನು ಪಶು ಆಹಾರದಲ್ಲಿ ಬೆರೆಸಿ ನೀಡುವುದು ಉತ್ತಮ. ಬೇಸಿಗೆಯಲ್ಲಿ ಈಗ ಮೊದಲೇ ಹೇಳಿದಂಗೆ ಆಹಾರದ ಸೇವನೆಯಲ್ಲೇ ಒಂದು ಕಡಿತ ಅಥವಾ ಕಡಿಮೆ ಆಗುವುದರ ಒಂದು ಸಂದರ್ಭ ಇರ್ತದೆ. ಆದ್ದರಿಂದ ನಾವು ಹೈನುರಾಸುಗಳಿಗೆ ಹೆಚ್ಚಾಗಿ ತಿನ್ನಲಿಕ್ಕೆ ಒಂದು ಉತ್ತೇಜನ ಕೊಡಬೇಕಾಗ್ತದೆ. ನಾವು ಸಾಂಪ್ರದಾಯಿಕವಾಗಿ ಹೈನುರಾಸುಗಳಿಗೆ ನಮ್ಮ ರೈತರು 2 ಬಾರಿ ಪಶು ಆಹಾರವನ್ನು ಕೊಡ್ತಾರೆ. ಒಂದು ಸಾಂಪ್ರದಾಯಿಕವಾದ ಒಂದು ಪದ್ಧತಿಯಲ್ಲಿ ಒಣ ಹುಲ್ಲನ್ನು ಯಥೇಚ್ಛವಾಗಿ ಕೊಡಲಾಗುತ್ತೆ. ಅದರ ಜೊತೆಗೆ ಪಶು ಆಹಾರವನ್ನು ಅಥವಾ ಕ್ಯಾಟಲ್ ಫೀಡ್ ಅಥವಾ ಮಿಶ್ರ ಆಹಾರ ಅಂತ ಏನು ಹೇಳ್ತೇವೆ ಅದನ್ನು ದಿನಕ್ಕೆ 2 ಬಾರಿ ಹಾಲು ಹಿಂಡಬೇಕಂದ್ರೆ ಬೆಳಗ್ಗೆ ಹೊತ್ತು ಮತ್ತು ಮಧ್ಯಾಹ್ನದ ಹೊತ್ತು ಹಾಲು ಹಿಂಡುವ 2 ಸಮಯದಲ್ಲಿ ನಾವು ಸಾಮಾನ್ಯವಾಗಿ ಪಶು ಆಹಾರವನ್ನು ಕೊಡ್ತಕ್ಕಂಥ ಪದ್ಧತಿ. ಇಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ನಾವು ಮಾಡ್ಕೋಬೇಕಾಗತ್ತೆ. ಏನಪ್ಪ ಅಂತ ಹೇಳಿದರೆ 2 ಬಾರಿ ನಾವು ಈ ಪಶು ಆಹಾರವನ್ನು ಕೊಡುವ ಬದಲು ಅದನ್ನು 3, 4 ಅಥವಾ 5 ಬಾರಿ ಸಣ್ಣ ಪ್ರಮಾಣದಲ್ಲಿ ಹೆಚ್ಚಿನ ಬಾರಿ ಪಶು ಆಹಾರವನ್ನು ಕೊಡೋದು ಬಹಳ ಸೂಕ್ತ ಅಂತ ಅನಿಸುತ್ತೆ. ಹೀಗೆ ಮಾಡೋದರಿಂದ ನಾವು ಹೈನುರಾಸುಗಳು ಹೆಚ್ಚಿನ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಸಹಾಯ ಆಗ್ತದೆ. ಹೇಗೆ ಅಂತ ಹೇಳಿದರೆ ಉದಾಹರಣೆಗೆ ಬೆಳಿಗ್ಗೆ 6 ಗಂಟೆಗೆ ಹಾಲು ಹಿಂಡತಕ್ಕಂಥ ಸಮಯದಲ್ಲಿ, ಆಮೇಲೆ 9 ಗಂಟೆಗೆ ಇರ್ಬೋದು ಅಥವಾ ಮಧ್ಯಾಹ್ನ ಹಾಲು ಹಿಂಡತಕ್ಕಂಥ ಸಮಯದಲ್ಲಿ ಮತ್ತೆ 6 ಗಂಟೆಗೆ ಸಂಜೆ ಮತ್ತು 9 ಗಂಟೆಗೆ ರಾತ್ರಿ, ಹೀಗೆ 4-5 ಬಾರಿ ಸಣ್ಣ ಪ್ರಮಾಣದಲ್ಲಿ ಹೆಚ್ಚಿನ ಬಾರಿ ಪಶು ಆಹಾರವನ್ನು ನಾವು ಕೊಡುವ ಒಂದು ಕ್ರಮದಿಂದ ಹೈನುರಾಸುಗಳು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಮಿಶ್ರ ಆಹಾರ ಅಥವಾ ಒಂದು ಪಶು ಆಹಾರವನ್ನು ತಿನ್ನಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಹಾಗೆಯೇ ಮುಂಜಾನೆಯಲ್ಲಿ ಮತ್ತು ಸಂಜೆ ಹೊತ್ತಿನಲ್ಲಿ ಯಾವಾಗ ಪರಿಸರದ ಉಷ್ಣಾಂಶ ಕಡಿಮೆ ಇರುತ್ತೆ ಆಗ ಹೈನುರಾಸುಗಳು ಹೆಚ್ಚಿನ ಆಹಾರವನ್ನು ತಿಂತದೆ. ಹಾಗೆಯೇ ಆ ಸಮಯದಲ್ಲಿ ನಾವು ಹುಲ್ಲನ್ನು ಮೇಯಲಿಕ್ಕೆ ಕೂಡ ಅದೊಂದು ಸೂಕ್ತ ಸಮಯ ಅಂತ ಹೇಳ್ಬೋದು. ಸಾಧ್ಯವಾದಷ್ಟು ಹೆಚ್ಚು ಹಸಿರು ಹುಲ್ಲನ್ನು ಕೂಡ ಕೊಡಬೇಕು. ಯಥೇಚ್ಛವಾಗಿ ಕುಡಿಯುವ ನೀರನ್ನು ಕೂಡ ಒದಗಿಸಬೇಕಾಗ್ತದೆ. ಭಾಳ ಮುಖ್ಯವಾಗಿ ನೀರು ತುಂಬಿದ ಬಕೆಟು ಸದಾ ರಾಸುಗಳ ಮುಂದೆ ಇರಬೇಕಾಗ್ತದೆ. ಪಶು ಆಹಾರದಲ್ಲಿ ಶಕ್ತಿ ಅಂಶವನ್ನು ಹೆಚ್ಚಿಸಲು ನಾವು ಸಾಮಾನ್ಯವಾಗಿ ಬೆಲ್ಲವನ್ನು ಉಪಯೋಗಿಸ್ಬೋದು. ಪಶು ಆಹಾರದಲ್ಲಿ ಬೆಲ್ಲವನ್ನು ಬೆರೆಸಿ ಪಶು ಆಹಾರದಲ್ಲಿ ಸಾಮಾನ್ಯವಾಗಿ 5% ಬೆಲ್ಲವನ್ನು ಮಿಶ್ರ ಮಾಡಿ, ಅಂದರೆ ಒಂದು ರಾಸುವಿಗೆ ಸುಮಾರು 200 ಗ್ರಾಮಷ್ಟು ಬೆಲ್ಲವನ್ನು ಪಶು ಆಹಾರದಲ್ಲಿ ಮಿಶ್ರ ಮಾಡಿ ಅದನ್ನು ಹಸುಗಳಿಗೆ ಕೊಡ್ಬೋದು. ಬೆಲ್ಲ ದುಬಾರಿ ಆದರೆ ಸಕ್ಕರೆಯನ್ನು ಕೂಡ ಕೊಡ್ಬೋದು. ರಾಸುಗಳ ದೇಹದಲ್ಲಿರುವ ನೀರಿನ ಪ್ರಮಾಣ, ಖನಿಜ ಮತ್ತು ಲವಣಾಂಶ ಕಡಿಮೆಯಾಗುವುದರಿಂದ ಆಹಾರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಹಾಗೂ ಸೋಡಾ ನೀಡುವುದು ಪರಿಣಾಮಕಾರಿ. ಹಾಗೆಯೇ ಈ ಬೇಸಿಗೆಯಲ್ಲಿ ಈ ಬೆವರಿನ ಮೂಲಕ ಸಾಕಷ್ಟು ತೇವಾಂಶ ಅಥವಾ ದೇಹದಲ್ಲಿನ ನೀರು ಆವಿಯಾಗಿ ಹೋಗಿಬಿಡ್ತದೆ. ಆ ನೀರಿನ ಜೊತೆಗೆ ಸಾಕಷ್ಟು ಖನಿಜ ಮತ್ತು ಲವಣಾಂಶ ಕೂಡ ಆವಿಯಾಗಿ ಹೋಗ್ತದೆ. ದೇಹದಿಂದ ಒಂದು ಹೈನುರಾಸು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸುಮಾರು 5 ಪಟ್ಟು ಹೆಚ್ಚಿಗೆ ಲವಣ ಅಥವಾ ಒಂದು ಖನಿಜ ದೇಹದಿಂದ ಕಳ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ಈ ಉಪ್ಪು ಮಿಶ್ರಿತ ಖನಿಜ ಮಿಶ್ರಣನ ಕೊಡಬೇಕು. ಅಥವಾ ಸುಮಾರು ಒಂದು 50 ಗ್ರಾಮ್ನಷ್ಟು ಉಪ್ಪು, ಅಡಿಗೆ ಉಪ್ಪನ್ನು ಕೂಡ ಕೊಡ್ಬೋದು. ಅದರ ಜೊತೆಗೆ ಪ್ರತಿ ರಾಸುವಿಗೆ ದಿನಕ್ಕೆ ಒಂದು 10ರಿಂದ 20 ಗ್ರಾಮಷ್ಟು ಅಡಿಗೆ ಸೋಡಾ ಕೂಡ ನಾವು ಪಶು ಆಹಾರದೊಂದಿಗೆ ಮಿಶ್ರ ಮಾಡಿ ಕೊಡಬಹುದಾಗುತ್ತೆ. ರಾಸುಗಳಿಗೆ ದಿನಕ್ಕೆ 2 ಬಾರಿ ಮೈ ತೊಳೆಯುವುದು, ಅವುಗಳ ಮೈ ಮೇಲೆ ನೀರು ಚಿಮುಕಿಸುವುದು ಹಾಗೂ ಕೊಟ್ಟಿಗೆ ಮೇಲ್ಛಾವಣಿಗೆ ನೀರು ಹಾಕಿ ತಂಪಾಗಿಸುವುದರಿಂದಲೂ ರಾಸುಗಳ ದೇಹದ ಉಷ್ಣಾಂಶ ತಗ್ಗಿಸಬಹುದು. ಅಲ್ಲದೆ ಮುಕ್ತವಾಗಿ ನೆರಳಿರುವ ಜಾಗದಲ್ಲಿ ತಿರುಗಾಡಲು ಬಿಡುವುದು ಉತ್ತಮ ಎಂಬುದು ತಜ್ಞರ ಅಭಿಪ್ರಾಯ.
ಹೈನು ರಾಸುಗಳನ್ನು ನಾವು ಸಾಧ್ಯವಾದಷ್ಟು ನೆರಳಿನಲ್ಲಿ ಕಟ್ಟಬೇಕು, ಹಾಗೆ ಅದನ್ನು ಭಾಳ ಮುಕ್ತವಾಗಿ ಓಡಾಡಲು ಬಿಡಬೇಕಾಗ್ತದೆ. ಸಂಪೂರ್ಣವಾಗಿ ಮುಚ್ಚಿದಂತಹ ಒಂದು ಹಸುವಿನ ಕೋಣೆ ಅಥವಾ ಕೊಠಡಿಯಲ್ಲಿ ರಾಸುಗಳನ್ನು ಕಟ್ಟಲೇಬಾರ್ದು. ಇದು ಬಹಳ ಮುಖ್ಯವಾದ್ದು. ಅದರ ಜೊತೆಗೆ ಈ ಮುಖ್ಯವಾಗಿ ನಾವು ತೆರೆದ ನೆರಳು, ಉದಾಹರಣೆಗೆ ಮರದ ನೆರಳು, ಆ ರೀತಿಯ ಒಂದು ವಿಶಾಲವಾದ ಜಾಗದಲ್ಲಿ ರಾಸುಗಳನ್ನು ಮುಕ್ತವಾಗಿ ಓಡಾಡಲಿಕ್ಕೆ ಬಿಟ್ಟರೆ ಅವು ಹೆಚ್ಚು ಆರಾಮದಾಯಕವಾಗಿ ಇರುತ್ತೆ ಅಂತ ಹೇಳಬಹುದು. ಮತ್ತು ರಾಸುಗಳ ಮೈ ಮೇಲೆ ನೀರನ್ನು ಚಿಮುಕಿಸುವುದು, ಮತ್ತು 1-2 ಬಾರಿ ರಾಸುಗಳ ಮೈ ತೊಳೆಯುವುದು, ಹಾಗೆಯೇ ಕೊಟ್ಟಿಗೆಯ ಮೇಲ್ಛಾವಣಿಯಲ್ಲಿ ನೀರಿನ ಸ್ಪ್ರಿಂಕ್ಲರ್ಗಳನ್ನು ಕೂಡ ಹಾಕ್ಕೊಬೋದು. ಅದನ್ನು ಫಾಗಿಂಗ್ ಪಂಪ್ಸ್ ಅಂತ ಹೇಳ್ತೀವಿ. ಅದರ ಜೊತೆಗೆ ನಾವು ಮನೆಯಲ್ಲಿ ಹಾಕ್ತಂಥ ಒಂದು ಸೀಲಿಂಗ್ ಫ್ಯಾನ್ಸ್, ಅದನ್ನು ಕೂಡ ಹಸುವಿನ ಕೊಟ್ಟಿಗೆಯಲ್ಲಿ ಸೀಲಿಂಗ್ ಫ್ಯಾನ್ಗಳನ್ನು ಕೂಡ ಅಳವಡಿಸ್ಕೋಬೋದಾಗಿದೆ. ಹೀಗೆ ಮಾಡೋದರಿಂದ ಕೊಟ್ಟಿಗೆಯ ಉಷ್ಣಾಂಶದಲ್ಲಿ, ಅದರ ಪರಿಸರದಲ್ಲಿ ಸುಮಾರು 3-4 ಡಿಗ್ರಿಯಷ್ಟು ತಾಪಮಾನ ಕಡಿಮೆ ಆಗ್ತದೆ. ಹಾಗಾಗಿ ರಾಸುಗಳು ಭಾಳ ಆರಾಮದಾಯಕವಾಗಿ ಅವರು ಇರಲು ಸಾಧ್ಯವಾಗುತ್ತದೆ. ತಜ್ಞರ ಸಲಹೆಯ ಮೇರೆಗೆ ಗೋಪಾಲಕರು ರಾಸುಗಳ ಆಹಾರ ಕ್ರಮ ಬದಲಾಯಿಸಿ ಅವುಗಳ ದೇಹದ ಉಷ್ಣಾಂಶ ನಿರ್ವಹಣೆ ಕೈಗೊಂಡಲ್ಲಿ ಬಿರು ಬೇಸಿಗೆಯಲ್ಲಿಯೂ ರಾಸುಗಳು ಆರೋಗ್ಯವಾಗಿದ್ದು ಹೆಚ್ಚಿನ ಹಾಲು ಕರೆಯುವಂತೆ ನೋಡಿಕೊಳ್ಳಬಹುದಾಗಿದೆ. ಈ ಒಟ್ಟು ಸಾರಾಂಶ ಏನಂತ ಹೇಳಿದರೆ, ಈ ದೇಸಿ ಆಕಳು ಮತ್ತು ಎಮ್ಮೆಗಳಿಗಿಂತ ಹೆಚ್ಚು ಹಾಲು ಹಿಂಡತಕ್ಕಂಥ ಈ ಮಿಶ್ರತಳಿ ಹಸುಗಳಲ್ಲಿ ಈ ಉಷ್ಣ ಬೇನೆಯ ಬಾಧೆ ಹೆಚ್ಚು. ಇದು ಗಮನಿಸಬೇಕಾದಂಥ ಒಂದು ಮುಖ್ಯವಾದ ಅಂಶ. ಹಾಗೆಯೇ ಈ ಮೊದಲೇ ಹೇಳಿದ ಹಾಗೆ ಇದು ಹೆಚ್ಚಿನ ಸಂದರ್ಭಗಳಲ್ಲಿ ಈ ಹೈನುಪಾಲಕರ ಗಮನಕ್ಕೆ ಬಾರದಂತೆಯೇ ಈ ಬೇಸಿಗೆಯ ಉಷ್ಣಾಂಶದ ಬೆನೆಯ ಅದು ಹೈನು ರಾಸುಗಳ ಆರೋಗ್ಯ ಮತ್ತು ಅದಕ್ಕಿಂತ ಮುಖ್ಯವಾಗಿ ಹಾಲಿನ ಉತ್ಪಾದನೆಯ ಇಳುವರಿಯಲ್ಲಿ ಬಹಳ ಕಡಿಮೆ ಒಂದು ಇಳಿಮುಖವಾಗಿ ಒಂದು ಆರ್ಥಿಕ ಹಾನಿ ಉಂಟಾಗುತ್ತೆ ಅಂತ ಹೇಳ್ಬೋದು. ಇದು ಭಾಳ ಮುಖ್ಯವಾದ ಅಂಶ. ಆದ ಕಾರಣ ಈ ಕೆಲವು ಪರಿಹಾರ ಕ್ರಮಗಳನ್ನು ಹೈನು ರಾಸುಗಳ ಪಾಲನಾ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ ಆಗ್ತದೆ. ಕೃಷಿಯಲ್ಲಿ ಬಿತ್ತನೆ ಬೀಜ ಅತ್ಯಂತ ಪ್ರಮುಖವಾದಂಥ ಒಂದು ಕೃಷಿ ಪರಿಕರ. ರೋಗರಹಿತ ಹಾಗೂ ಆರೋಗ್ಯವಂತ ಗುಣಮಟ್ಟದ ಬೀಜವನ್ನು ರೈತರು ಬಿತ್ತನೆ ಮಾಡೋದ್ರಿಂದ ಹೆಚ್ಚು ಇಳುವರಿಯನ್ನು ಪಡೆದುಕೊಳ್ಳಬಹುದು. ಬೀಜದಿಂದ ಹಾಗೂ ಮಣ್ಣಿನಿಂದ ಹರಡುವಂತಹ ರೋಗ ಮತ್ತು ಕೀಟಗಳಿಂದ ರಕ್ಷಿಸುವುದಕ್ಕೆ ಬೀಜವನ್ನು ಬಿತ್ತನೆಗೆ ಉಪಯೋಗಿಸುವ ಮೊದಲು ಪೀಡನಾಶಕಗಳಿಂದ ಉಪಚರಿಸುವುದು ಸೂಕ್ತ. ದ್ವಿದಳ ಧಾನ್ಯದ ಬೆಳೆಗಳನ್ನು ಹೇಗೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು ಅಂತ ಹೇಳಿ ನಮಗೆ ಈಗ ತಿಳಿಸ್ತಾ ಇದ್ದಾರೆ ಧಾರವಾಡದಲ್ಲಿರೋ ಕೃಷಿ ವಿಜ್ಞಾನ ಕೇಂದ್ರದ ರೋಗಶಾಸ್ತ್ರಜ್ಞರಾದ ಡಾಕ್ಟರ್ ಎಸ್.ಜಿ. ರಾಜು ಅವರು. ಈಗ ಮುಂಗಾರು ಬೆಳೆಗಳಲ್ಲಂದರೆ ಯಾವುದೇ ದ್ವಿದಳ ಧಾನ್ಯಗಳ ಬೆಳೆಗಳಿರಲಿ, ಅದರಲ್ಲಿ ಮುಖ್ಯವಾಗಿ ಕೆಲವೊಂದು ಬೇರಿನಿಂದ, ಆಮೇಲೆ ಭೂಮಿಯಿಂದ ಮತ್ತು ಬೀಜದಿಂದ ಬರ್ತಕ್ಕಂಥ ಕೆಲವಾರು ರೋಗಗಳಿದಾವೆ. ಅವು ಮುಖ್ಯವಾಗಿ ಹೇಳ್ಬೇಕಂದ್ರೆ ರೈಜೋಕ್ಟೇರಿಯಾ, ಸ್ಕ್ಲಿರೋಶಿಯಮ್ಮು ಮತ್ತು ಫ್ಯುಸೇರಿಯಂ ಅಂತ ಶಿಲೀಂಧ್ರಗಳಿಂದ ಬರ್ತಕ್ಕಂಥ ರೋಗಗಳು. ಅವು ಸಾಮಾನ್ಯವಾಗಿ ಅವು ಭೂಮಿನಲ್ಲೇ ಉಳ್ಕೊಂಡಿರ್ತವೆ. ಅದು ಒಳ್ಳೆಯ ಅನುಕೂಲಕರ ವಾತಾವರಣ ಬಂದ ತಕ್ಷಣ ಅವು ಮುಖ್ಯವಾಗಿ ಅದು ವೃದ್ಧಿ ಆಗಿಬಿಟ್ಟು ಬೆಳೆಗಳಲ್ಲಿ ಯಾವ ಹಂತದಲ್ಲಾದರೂ ಬಂದುಬಿಟ್ಟು ಅವು ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯನ್ನು ಕಾಣಬಹುದು. ಇದರಲ್ಲಿ ಮುಖ್ಯವಾದ ರೋಗಗಳಂದರೆ ಕತ್ತುಕೊಳೆ ರೋಗ, ಸಸಿ ರೋಗ, ಕಾಂಡಕೊಳೆ ರೋಗ, ಹಾಗೆ ಹಲವಾರು ಥರದ ರೋಗಗಳನ್ನು ಬರೋದನ್ನು ಕಾಣ್ಬೋದು. ನೀವು ರೋಗ ಹತೋಟಿಗಳನ್ನ ನೀವು ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದು ಕ್ರಮಗಳನ್ನ ಅನುಸರಿಸಿದರೆ ಸುಮಾರು 50% 50% ಹತೋಟಿ ಕ್ರಮಗಳಿಗೆ ಖರ್ಚು ಮಾಡ್ತಾರಲ್ಲ, ಅದನ್ನು ನೀವು ಮುಖ್ಯವಾಗಿ ಉಳಿಸ್ತಕ್ಕಂಥದ್ದನ್ನು ಕಾಣ್ಬೋದು. ಈಗ ಮುಖ್ಯವಾಗಿ ಇಲ್ಲಿ ಸಾಮಾನ್ಯವಾಗಿ 3 ಥರದ ಬೀಜೋಪಚಾರ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಮೊದಲನೇದಾಗಿ ಕೆಲವೊಂದು ಶಿಲೀಂಧ್ರನಾಶಕಗಳಿದ್ದಾವೆ, ಕೆಲವೊಂದು ಅಂತರ್ವ್ಯಾಪ್ತಿ ಶಿಲೀಂಧ್ರನಾಶಕಗಳಿದೆ, ಸ್ವಲ್ಪ ಸ್ಪರ್ಶ ಶಿಲೀಂಧ್ರನಾಶಕಗಳು ಇರ್ತವೆ. ಇವನ್ನೇನು ಮಾಡಬೇಕು, ಬೀಜೋಪಚಾರ ಮಾಡಿಬಿಟ್ಟು ನಂತರ ಬಿತ್ತನೆ ಉಪಯೋಗ ಮಾಡಿದರೆ ಇವು ರೋಗದ ಯಾವುದೇ ಹಂತದಲ್ಲೂ ಬರದಂಗೆ ತಡೆ ಹಿಡ್ಕೊಂಡನ್ನು ಕಾಣ್ಬೋದು. ಇದಕ್ಕೆ ರಾಸಾಯನಿಕ ವಸ್ತುಗಳು ಸಹಿತ ಇದ್ದಾವೆ. ಅದ್ರ ಜೊತೆಗೆ ಜೈವಿಕ
ಒಂದು ಶಿಲೀಂಧ್ರನಾಶಕಗಳು ಸಹಿತ ನಾವು ಇವತ್ತಿನ ದಿನ ಕಾಣ್ಬೋದು. ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕೆ ಜಿ ಬೀಜಕ್ಕೆ 2 ರಿಂದ 3 ಗ್ರಾಮ್ನಂತೆ ಕಾರ್ಬಾಕ್ಸಿನ್ ಆಗಲಿ ಅಥವಾ ಥೈರಾಮ್ ಆಗಲಿ ಕ್ಯಾಪ್ಟಾನ್ ಆಗಲಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ದೆ ಆದಲ್ಲಿ ಸಾಮಾನ್ಯವಾಗಿ ಯಾವುದೇ ಥರದ ಭೂಮಿಯಿಂದ ಅಥವಾ ಬೀಜದಿಂದ ಬರ್ತಕ್ಕಂಥ ರೋಗಗಳನ್ನ ಹತೋಟಿ ಮಾಡ್ಬೋದು. ಇಲ್ಲಿ ಪ್ರಮುಖವಾಗಿ ನಾನು ಹೇಳಲು ಇಚ್ಛೆ ಪಡೋದೇನಂತಂದರೆ, ಯಾವುದೇ ಥರದ ರಾಸಾಯನಿಕ ವಸ್ತುಗಳನ್ನ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಿದ್ದೆ ಆದಲ್ಲಿ ಅದರ ಅಂಶ ಸಾಮಾನ್ಯವಾಗಿ 15 ರಿಂದ 1 ತಿಂಗಳ ತನಕ ಇರ್ತದೆ ಭೂಮಿನಲ್ಲಿ. ನಂತರ ಬರ್ತಕ್ಕಂಥ ಭೂಮಿಯಿಂದ ಬರ್ತಕ್ಕಂಥ ರೋಗಾಣುಗಳು ಯಾವುದನ್ನು ಬಂತಂದರೆ ಅದನ್ನು ತಡೆಗೆ ಹಿಡಿದುಕೊಳ್ತಕ್ಕಂಥ ಶಕ್ತಿ ಈ ಸಸಿಗಳಿಗಿರೋದಿಲ್ಲ. ಆದ್ದರಿಂದ ದಯವಿಟ್ಟು ರೈತ ಬಾಂಧವರು ಈ ಪರತಂತ್ರ ಸೂಕ್ಷ್ಮಾಣುಜೀವಿಯಾದ ಟ್ರೈಕೋಡರ್ಮಾ ಏನಾದರೂ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ದೆ ಆದಲ್ಲಿ ಆ ಅಣುಜೀವಿಗಳು ವೃದ್ಧಿ ಆಗಿಬಿಟ್ಟು ಸಿಡಿ ರೋಗ ಬರ್ದಂಗೆ ಹತೋಟಿ ಮಾಡ್ಬೋದು. ಅದರಿಂದ ರೈತ ಬಾಂಧವರದು ಈ ರಾಸಾಯನಿಕ ವಸ್ತುಗಳನ್ನ ಬಳಕೆ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವು ಪರತಂತ್ರ ಸೂಕ್ಷ್ಮಾಣುಜೀವಿನ ಹೆಚ್ಚು ಬಳಕೆ ಮಾಡಬೇಕು. ಅಕಸ್ಮಾತಾಗಿ ಅವು ಸಿಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಅಥವಾ ಕ್ಯಾಪ್ಟಾನ್ ಆಗಲಿ ಥೈರಾಮ್ ಆಗಲಿ ಅಥವಾ ಕಾರ್ಬಾಕ್ಸಿನ್ ಆಗಲಿ ಉಪಯೋಗ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಏನಾಗ್ತದೆ, ಬೀಜೋಪಚಾರ ಮಾಡಿದ ನಂತರ ಯಾವುದೇ ದ್ವಿಳದ ದಾಳಿನೇ ಇರಲಿ, ನಂತರ ಏನಾಗುತ್ತೆ ರೈಜೋಬಿಯಮ್ ಅನ್ನೋ ಒಂದು ಅಣುಜೀವಿಯಿಂದ ಬೀಜೋಪಚಾರ ಮಾಡಬೇಕಾಗುತ್ತೆ. ಯಾಕಂದರೆ ಈ ಅಣುಜೀವಿ ಏನಾಗುತ್ತೆ ಅಂತಂದರೆ ಭೂಮಿಯಲ್ಲಿ ಇರ್ತಕ್ಕಂಥ ಬೇರಿನಲ್ಲಿ ಹೆಂಗೆ ಬರ್ತಾವಲ್ಲ, ಬೇರಿನಲ್ಲಿ ಗಂಟುಗಳಾಗಿ ಮಾರ್ಪಾಡಾಗ್ತವೆ. ಈ ಗಂಟುಗಳು ಏನು ಮಾಡ್ತಾವೆ ಅಂದರೆ ವಾತಾವರಣದಲ್ಲಿರ್ತಕ್ಕಂಥ ಈ ಸಾರಜನಕದ ಸ್ಥಿರೀಕರಣ ಮಾಡ್ತಕ್ಕಂಥ ಒಂದು ಶಕ್ತಿ ಇರೋದ್ರಿಂದ ಅದೇನಾಗುತ್ತೆ, ನೀವು ಭೂಮಿಗೆ ಅಥವಾ ಬೆಳೆಗಳಿಗೆ ಏನು ಕೊಡ್ತಿರಲ್ಲ ಸುಮಾರು 100ರಷ್ಟು ನೀವು ಸಾರಜನಕ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತಂದರೆ ನೀವು ಪ್ರತಿಶತ 25ರಷ್ಟು ನೀವು ಸಾರಜನಕ ಕೊಡ್ತಕ್ಕಂಥದ್ದನ್ನು ಕಡಿಮೆ ಮಾಡ್ಬೋದು. ಅದೇ ರೀತಿ ಈ ರಂಜಕ ಕರಗಿಸುವ ಅಣುಜೀವಿ ಅಂತ ಇರ್ತದೆ, ಈ ರಂಜಕ ಕರಗಿಸುವ ಅಣುಜೀವಿನೂ ಸಹಿತ ನೀವು ಬೀಜೋಪಚಾರ ಮಾಡಿದ್ದೇ ಆದಲ್ಲಿ ಭೂಮಿಯಲ್ಲೇ ಇರತಕ್ಕಂಥ ಈ ರಂಜಕನ ಈ ಬೆಳೆಗಳಿಗೆ ಒಂದು ಅವೈಲೇಬಲ್ ಸಿಗತಕ್ಕಂಥ ಒಂದು ವ್ಯವಸ್ಥೆ ಆಗೋದ್ರಿಂದ ಈ ಫಾಸ್ಫರಸ್ ಸಲ್ಯುಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಇಂಗ್ಲೀಷ್ನಲ್ಲಿ ಅಂತಲ್ಲ, ರಂಜಕ ಕರಗಿಸುವ ಗೊಬ್ಬರನು ಸಹಿತ ಅಲ್ಲಿ ಅಣುಜೀವಿನೂ ಸಹಿತ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕಾಗುತ್ತೆ. ಅದಕ್ಕೇನು ಮಾಡುತ್ತೆ, ಅದಕ್ಕಿಂತ ಪೂರ್ವದಲ್ಲಿ ಒಂದು ಅಂಟು ದ್ರಾವಣನ ತಯಾರು ಮಾಡ್ಕೋಬೇಕಾಗುತ್ತೆ. ಈ ಅಂಟು ದ್ರಾವಣ ತಯಾರು ಮಾಡ್ಕೊಂಥ ಒಂದು ವಿಧಾನ ಏನಂತಂದರೆ, ನೀವು 1 ಲೀಟ್ರ್ ನೀರಿನಲ್ಲಿ 205 ಗ್ರಾಮ್ನಷ್ಟು ಈ ಸಕ್ಕರೆ ಇರ್ಬೋದು ಅಥವಾ ಬೆಲ್ಲ ಇರ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಹಾವಿ ಆಗೋ ತನಕ ಕುದ್ದ ತಕ್ಷಣ ಅದೇನು ಮಾಡುತ್ತೆ ನೆರಳಿನಲ್ಲಿ ಇಡಬೇಕಾಗುತ್ತೆ. ತಂಪಾದ್ಮೇಲೆ ಏನಾಗುತ್ತೆ, ಈ ಕಾಳುಗಳ ಮೇಲೆ ನೀವೇನು ಬೀಜೋಪಚಾರ ಮಾಡ್ಬೇಕಾದ್ರೆ ತೆಳ್ಳದಾಗಿ ಅಂತ ಆರಿದಂಥ ಅಂಟು ದ್ರಾವಣ ಅದ್ರ ಮೇಲೆ ಸಿಂಪಡಣೆ ಮಾಡಬೇಕಾಗುತ್ತೆ. ಕಾರ್ಬಾಕ್ಸಿನ್ ಆಗಲಿ ಕ್ಯಾಪ್ಟಾನ್ ಆಗಲಿ ಥೈರಾಮ್ ಆದರೆ 2 ರಿಂದ 5 ಗ್ರಾಮು ಬೀಜೋಪಚಾರ ಮಾಡಿ ಪ್ರತಿ ಕೆ ಜಿಗೆ ಬಿತ್ತನೆ ಮಾಡ್ಬೇಕಂದೆ. ಅದೇ ರೀತಿ ಟ್ರೈಕೋಡರ್ಮಾ ಪರತಂತ್ರ ಸೂಕ್ಷ್ಮಾಣುಜೀವಿ ಬೀಜೋಪಚಾರ ಮಾಡೋದಾದರೆ 4 ರಿಂದ 10 ಗ್ರಾಮು ಪ್ರತಿ ಕೆ ಜಿಗೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕಾಗುತ್ತೆ. ಈಗ ರೈಜೋಮಿಯಮ್ ಅಂತಂದರೆ ಏನಾಗುತ್ತೆ ಅಂದರೆ ಸೋಯಾಬೀನ್ ಅವರಿಯಲ್ಲಾದರೆ ಪ್ರತಿ ಎಕರೆಗೆ 1/2 kg ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕಾಗುತ್ತೆ. ಅದೇ ರೀತಿ ರಂಜಕ ಕರಗಿಸುವ ಗೊಬ್ಬರ ಅಂತ ಹೇಳಿದ್ನಲ್ಲ, ಸೋಯಾಬೀನಿಗಾದರೆ 500 ಗ್ರಾಮ್ನಷ್ಟು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕಾಗುತ್ತೆ. ಉಳಿದ ಯಾವುದೇ ದ್ವಿದಳ ಧಾನ್ಯಗಳಿರಲಿ ಅಲ್ಲಿ ಸುಮಾರು 200 ಗ್ರಾಮ್ಗಳಷ್ಟು ರೈಜೋಮಿಯಮ್ ಮತ್ತು ರಂಜಕ ಕರಗಿಸುವ ಗೊಬ್ಬರನ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ದೆ ಆದಲ್ಲಿ ನಿಮಗೆ ಈ ಬೀಜೋಪಚಾರದಿಂದ ನೀವು ಹೆಚ್ಚಿನ ಒಂದು ಲಾಭ ಪಡೆದುಕೊಂಡು ಉತ್ತಮ ಇಳುವರಿಯನ್ನು ಪಡಿಬೇಕು ಅಂತಂದು ಈ ರೈತ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ.